ಉತ್ತರ ಅಲ್ಲ. ದ್ವೇಷಕ್ಕೆ ದ್ವೇಷವೇ ಉತ್ತರ ಅಲ್ಲ, ದ್ವೇಷಕ್ಕೂ ಕೂಡ ಪ್ರೀತಿಯ ಉತ್ತರ ಅನ್ನೋದನ್ನ ಹೇಳಿದ್ರಲ್ಲ, ಇದನ್ನ ನಾವು ಕಲಿಬೇಕಾಗಿದೆ. ಈಗ ಮಾತಾಡಬಹುದು, ನಾವು ಪ್ರಭು ಚನ್ನಬಸವ ಸ್ವಾಮಿಗಳು ಮಾತಾಡಬಹುದು ಒಂದು ಮಾತು ಹೇಳಿದೀವಿ, ಯಾರು ಏನು ಅನ್ಕೋಬೇಡಿ. ನಾವು ಈ ಸಾಹಿತ್ಯ ಸಮ್ಮೇಳನವನ್ನ ಪಕ್ಕಾ ಸಾಹಿತ್ಯ ಸಮ್ಮೇಳನವನ್ನಾಗಿ ಮಾಡೋಣ, ಅದನ್ನ ಜಾತ್ರೆಯನ್ನಾಗಿ ಮಾಡುವುದು ಬೇಡ. ಅಲ್ಲಿರುವ ಸಮಸ್ಯೆಗಳಿಗೆ ಅಲ್ಲಿರ್ತಕ್ಕಂಥ ಜನರಿಂದ ಉತ್ತರ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡೋಣ. ಜೊತೆಗೆ ನೆನಪಲ್ಲಿಟ್ಟುಕೊಳ್ಳಿ, ಎಂತ ದುರ್ದೈವ ಅಂತಂದ್ರೆ ನಮ್ಮ ಭಾಗದಲ್ಲಿ, ಅದು ಇವತ್ತು ನೀವು ನೋಡ್ಬೋದು, ಕೇರಳದ ಈ ಕಾಸರಗೋಡದಲ್ಲಿ ಮಲಯಾಳಂ ಇದನ್ನ ಅವರು ಕನ್ನಡ ಶಾಲೆಯಲ್ಲೂ ತರಲಿಕ್ಕೆ ಹೊಂದಿದ್ದಾರೆ. ಅದಕ್ಕೆ ನೆನಪಲ್ಲಿಟ್ಟುಕೊಳ್ಳಿ, ದ್ವೇಷಕ್ಕೆ ಪ್ರೀತಿಯ ಉತ್ತರ ಆಗ್ಬೇಕಾಗಿತ್ತಂದ್ರೆ ನಾವು ಇನ್ನೊಂದು ಎಲ್ಲಾ ಸಾಹಿತಿಗಳಿಗೆ, ಎಲ್ಲಾ ದಿಗ್ಗಜರಿಗೆ ಒಂದು ಮಾತು ಹೇಳ್ತೀನಿ, ನಾವು ದಾಖಲೆಗಳನ್ನ ಸರಿಯಾಗಿ ಕೊಡ್ಲಿಲ್ಲ ಅಂತಂದ್ರೆ ನಮಗೆ ಆಪತ್ತು ಕಟ್ಟಿಟ್ಟ ಬುದ್ಧಿ. ಸಮ್ಮೇಳನಗಳು ನಮ್ಮ ನಾಡನ್ನ, ನಮ್ಮ ಭಾಷೆಯನ್ನ ಉಳಿಸಿ ಬೆಳೆಸುವ ದಾಖಲೆಗಳಾಗಬೇಕು ಅನ್ನುವ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತಿಗೆ